ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಇವತ್ತು ನಮ್ಮ ಬಿಜಾಪುರ ಅನೇಕ ಮಹಿಳೆಯರು, ಅನೇಕ ಪದಾಧಿಕಾರಿಗಳು ನಾವು ನಮ್ಮ ಸಂಘಟನೆಗೆ ಇವತ್ತು ಸೇರ್ಪಡೆ ಮಾಡಿದ್ದು. ಇವತ್ತು ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂದ್ರೆ, ನಾವು 12 ತಾರೀಕು ಬೆಳಗಾವಿ ಚಲುವ ಕಾರ್ಯಕ್ರಮ ಹಮ್ಮಿಕೊಂಡು ವಿಧಾನಸೌಧ ಮುತ್ತಿಗೆ ಹಾಕಿ ಇವತ್ತು ನಾವು ಹೋರಾಟ ಮಾಡ್ಬೇಕಂತ ಕೇಳಿ ಈ ರಾಜ್ಯದ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡ್ಬೇಕಂತ ಕೇಳಿ. ಯಾಕಂದ್ರೆ ಇವತ್ತು ಈರುಳ್ಳಿ ಬೆಲೆಗೆ ರೇಟ್ ಇಲ್ಲ, ದ್ರಾಕ್ಷಿಗೆ ರೇಟ್ ಇಲ್ಲ, ಅನೇಕ ರೈತರ ಬೆಲೆಗೆ ರೇಟ್ ಇಲ್ಲ. ಎಲ್ಲರೂ ಸೇರಿ ಇವತ್ತು ರೈತರ ಪರವಾಗ ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಎಲ್ಲರೂ ನಾವು ಇವತ್ತು 21 ರಾಜ್ಯಾಧ್ಯಕ್ಷ ಸೇರಿ ನಮ್ಮ ಗಣೇಶನ ಹಿಡಿಗೇರಿ, ಮಂಜುಳ ಅಕ್ಕ, ಎಲ್ಲರೂ ಅನೇಕ ಪದಾಧಿಕಾರಿ ರಾಜ್ಯಾಧ್ಯಕ್ಷಗಳು ಸೇರಿ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು, ದ್ರಾಕ್ಷಿ ಬೆಳೆಗೆ 500 ರೂಪಾಯಿ ರೇಟ್ ಆಗಬೇಕು, ಕಬ್ಬಿಗೆ 5,000 ರೂಪಾಯಿ ಪರ್ ಟನ್ ರೇಟ್ ಆಗಬೇಕು. ನಮ್ಮ ಎಲ್ಲ ಇವತ್ತು ಬೆಳೆ ಅನೇಕ ಬೆಳೆಗಳಿಗೆ ಎಲ್ಲ ಇವತ್ತು ಸೇರ್ಪಡೆ ಎಷ್ಟು ಜನ ಮಾಡಿದ್ರಿ ಇವತ್ತು? ಸೇರ್ಪಡೆ ನಾವು ಇವತ್ತು ನಮ್ಮ ಸಂಘಟನೆಗೆ 30 ಜನ ಮಾಡಿದ್ವಿ. ಯಾವ್ಯಾವ ಪೋಸ್ಟ್ ಹುದ್ದೆ ಏನು ಕೊಟ್ಟರು? ರಾಜ್ಯ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷ ಆಯ್ಕೆ ಮಾಡಿ ಜಿಲ್ಲಾ ಅನೇಕ ನಮ್ಮ ಭರಪ್ಪ ರಾಜ್ಯ ಉಪಾಧ್ಯಕ್ಷ ನೇತೃತ್ವದಾಗ ಅನೇಕ ನಮ್ಮ ಕಾರ್ಯಕರ್ತರ ನೇತೃತ್ವದಲ್ಲಿ ಈ ಸಂಘಟನೆ ಬೆಳಗ್ಗೆ ಅಧ್ಯಕ್ಷಿ ಈ ಸಂಘಟನೆ ಒಳಗೆ ಉದ್ದೇಶ ಇಟ್ಕೊಂಡು ನಾವು ಯಾರು ಅಂತಿರೋರಿಲ್ಲ. ಅನೇಕ ನಾವು ರೈತರ ಜೈ ಜವಾನ್ ಜೈ ಕಿಸಾನ್ ಅನೇಕ ಪದಾಧಿಕಾರಿಗಳಿಗೆ ಕೆಲಸ ಆಗಬೇಕು. ಬನ್ನಿ ನೋಡಿ, ನಾವು ತುಕುಡಾ ರೋಡ್ ಬಂದ್ ಮಾಡ್ಬೇಕು. ತುಕುಡಾ ರೋಡ್ ಬಂದ್ ಮಾಡ್ಕೊಂಡ್ರೆ ಏನಾಯ್ತಪ್ಪ ಅಂದ್ರೆ ರೈತರ ಬೆಳೆ ಇನ್ಶೂರೆನ್ಸ್ ಜಮಾ ಇತ್ತು. ಇಲ್ಲಾಂದ್ರೆ ರೈತರ ಬೆಳೆ ಇನ್ಶೂರೆನ್ಸ್ ಬಂದಿದ್ದಿಲ್ಲ. ಇನ್ನ ಅರ್ಧ ಬೆಳೆ ಇನ್ಶೂರೆನ್ಸ್ ಇನ್ನೂ ಬಂದಿಲ್ಲ. ಇನ್ನ ಅರ್ಧ ಬೆಳೆ ಇನ್ಶೂರೆನ್ಸ್ ಕೊಡಬೇಕು. ಅದರಿಂದ ರೈತರು ಯಾರು ಅಂದ್ಯಾರ್ರಿ, ನಾಳೆಗೆ 11 ತಾರೀಕಿಗೆ ಯಾರ್ಯಾರು ಬರೋದಿದ್ರು ರೈಲ್ವೆ ಸ್ಟೇಷನ್ ಹತ್ರ ಎಲ್ಲರೂ ಬರಬೇಕು. ಯಾರು ಸುಧಾ ಟಿಕೆಟ್ ತಗೋಬಾರ್ದು. ಪ್ರತಿಯೊಂದು ಸಾರಿ ನಾವೇನು ಹೋಗ್ತಾ ಇದ್ದಿಲ್ಲ, ಡಿಲ್ಲಿಗೆ ಹೋಗ್ಲಿ, ಬೆಂಗಳೂರು ಹೋಗ್ಲಿ, ವಿಧಾನಸೌಧ ಟಿಕೆಟ್ ಹೋಗ್ತಾ ಇದ್ವಿ. ಯಾಕೆ ನಮ್ಮ ಕೆಲಸ ಹೋಗ್ತಾ ಇಲ್ಲ? ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಡ್ತೀವಿ. ಬೆಳಗಾವಿ ಎಲ್ಲ ಪ್ರತಿಯೊಂದು ಜಿಲ್ಲೆಯಿಂದ ನಮ್ಮ ಸಂಘಟನೆ 30 ಜಿಲ್ಲೆಯಿಂದ ಮಿನಿಮಮ್ ಏನು ಅಂದ್ರೆ 8,000 ಜನ ನಾವು ನಮ್ಮ ಒಂದು ಸಂಘಟನೆಯಿಂದ ಬರ್ತಾ ಇಲ್ಲ, ಅನೇಕ ಸಂಘಟನೆಯಿಂದ 1 ಲಕ್ಷ ಜನ ಸೇರಿಸಿ ನಾವು ವಿಧಾನಸೌಧ ಮುಖ್ಯ ಹಾಕಿ ರೈತರ ಸಂಪೂರ್ಣ ಸಾಲ ಮನ್ನಾ ಆಗ್ಲಿಕ್ಕಂದ್ರೆ ನಾವು ಅಲ್ಲಿಂದ ಬರಗಾರ್ದು ಕೆಚ್ಚಿ ಸ್ವಾಮಿನಾಥನ್ ವರದಿ ಜಾರಿ ಆಗಬೇಕು. ಅನೇಕ ಕುಂದು ಕೊರತೆ ರೈತರಿಗೆ ಐತಿ. 10 ವರ್ಷ ಮೇಲ್ಪಟ್ಟ 60 ವರ್ಷ ಮೇಲ್ಪಟ್ಟ ರೈತರಿಗೆ 10,000 ರೂಪಾಯಿ ಅವರಿಗೆ ಪೆನ್ಷನ್ ಆಗಬೇಕು ಅಂತ ಕೇಳಿ ನಾವು ಈ ಸಂಘಟನೆಯನ್ನು ಹಾಕೊಂಡಿವಿ. ಯಾವ್ಯಾವ ಗುರಿ ಈ ಸಂಘಟನೆಯನ್ನು ಹಾಕೊಂಡಿದ್ವಿ, ಯಾವತ್ತೂ ಫೇಲ್ ಆಗಿಲ್ಲ. ನಾವು ಸರ್ಕಾರಕ್ಕೆ ಸರ್ಕಾರ ರೈತರ ಪರವಾಗಿದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಕೂಡಲೇ ಇದಕ್ಕೆ ಜಾರಿ ಮಾಡಬೇಕು. ಯಾಕಂದ್ರೆ ವಿಧಾನಸೌಧ 8ನೇ ತಾರೀಕು ಚಲುವಾಗ ನಾವು ನಿಮ್ಗೆ 12ನೇ ತಾರೀಕು ಕೊಡ್ತೀವಿ. ನೀವು ಎಲ್ಲಿದೆ ರೈತರಿಗೆ ಹೂವ ಮಾಡಿದ್ರೆ ನಿಮ್ಗೆ ಅಧಿವೇಶನ ನಡೆಸ್ಲಾಗ ನಾವು 21 ರಾಜ್ಯಾಧ್ಯಕ್ಷ ನಡೆಸ್ಲಾಗ ಬಿಡಂಗಿಲ್ಲ. ಯಾಕಂದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ಯಾವ ನೋಡ್ರಿ. 15 ಒಂದೊಂದು ತಿಂಗಳಿಗೆ 1,000 ಈ ಕರ್ನಾಟಕದಿಂದ ಆತ್ಮಹತ್ಯೆ ರೈತರು ಆತ್ಮಹತ್ಯೆ ಆಗ್ತಾ ಇದಾವೆ. ಬ್ಯಾಂಕ್ ಬಂದವು ಕಾಟಾಚಾರ. ನೀವು ಏನು ಹೇಳಿದ್ರಿ, ಒಂದು ನೋಟಿಸ್ಗೆ ಬರಂಗಿಲ್ಲ ನಿಮ್ಮ ಮನೆಗೆ ಕೇಸಿ ನೋಡ್ರಿ. ಲೋಕಲ್ ಏಜೆನ್ಸಿದವ್ರಿಗೆ ಕೊಟ್ಟು ಕೇಸಿ ರೈತರ ಮನೆ 12 ಗಂಟೆಗೆ ರೈತರ ಮನೆ ಅಂದ್ಕೊಂಡಿರ್ತಾರೆ. 10 ಪಟ್ಟ ಬಡ್ಡಿ ಹೆಚ್ಚಿಗೆ ತಗೋತಾ ಇದ್ದಾರೆ. ಅನೇಕ ರೈತರು ಕೋರ್ಟ್ ಒಳಗೆ ಕೇಸ್ ಚಾಲು ಐತಿ. ನೀವು ಏನು ಹೇಳಿದ್ರಿ, ರಸ್ತೆ ಹೋಗೋದು ನಿಮ್ಗೆ ಗೆಜೆಟ್ ಮಾಡಿ ಕೇಸಿ ಇವತ್ತಿನ ತನಕ ನಿಮ್ಗೆ ಗೆಜೆಟ್ ಜಾರಿ ಆಗಲಿಲ್ಲ. ನಮ್ಗೆ ಏನು ಹೇಳ್ತೀರಿ, ಪ್ರತಿಯೊಂದು ಸಾರಿ ಸಭೆ ಕಳಿಸ್ತೀರಿ, ಇಲ್ಲ ನೀವು ತಹಸೀಲ್ದಾರ್ ಹತ್ರ ಹೋಗ್ರಿ, ನೀವು ನಿಮ್ಮ ರಸ್ತೆ ಆಗೇ ಬಿಡ್ತಾವೆ. ಇನ್ನೂ ರಸ್ತೆ ಆಗ್ತಾ ಇಲ್ಲ. ಸರ್, ನೀವು ರಾಜ್ಯಾಧ್ಯಕ್ಷರು ಮೋತಿರಾಮ್ ಚೌಹಾಣ್ ಅಂತ ಹೇಳಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಮಾಡಿದ್ರಿ. ಎಲ್ಲರನ್ನ ಹಾಕಿ ಸನ್ಮಾನ ಮಾಡಿದ್ರಿ. ಆದರೆ ನಿಮ್ಮದೇ ಯಾಕೆ ಮಾಡಿಲ್ಲ ಈ ಕಾರ್ಯಕ್ರಮ? ನೋಡ್ರಿ, ಈ ಸಂಘಟನೆದ ನಮ್ದು ಜಗದೀಶ್ ಸಿಂಗ್ ಧನ್ಯವಾದ ಅವರು ನಮ್ಮ ಸಿದ್ಧಾಂತ ಕಳಿಸ್ಯಾರ. ಏನಪ್ಪ ಅಂದ್ರೆ, ಯಾರ್ಯಾರು ನಾವು ದೊಡ್ಡ ಪದಾಧಿಕಾರಿಗಳು ಇರ್ತೀವೋ ಅವರು ಚಿತಾಗಿರಲಿ ದುಡಿಬೇಕು. ಮತ್ತು ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ಇವತ್ತು ಹರ ಹಾಕೊಂಡು ನಾವು ದಿಲ್ಲಿ ಒಳಗೆ ಒಂದು ಹೋರಾಟ ಹೋಗಿದ್ವಿ. ಇದು ಟ್ಯಾಕ್ಸ್ ಕಮ್ಮಿ ಆಗಬೇಕಂತ. ಯಾಕಂದ್ರೆ ಹಲವಾರು ಟ್ಯಾಕ್ಸ್ ಆಗ್ತದೆ. ಮೋದಿ ಮನೆ ಮುಂದೆ ನಾವು ಹೋಗಿ ಕೇಸಿ ಮಿನಿಮಮ್ ಏನು ಇಲ್ಲ ಅಂದ್ರೆ ಇವತ್ತು 10,000 ರೈತರ ಹೋಗಿ ಕೇಸಿ ಇದೇ ಒಂದು ತಿಂಗಳು ಹಿಂಗೆ ಹೋಗಿ ಕೇಸಿ ನಾವು 2 ತಿಂಗಳು ಐತೆ ಇಲ್ಲಿ ಬಿಜಾಪುರದಿಂದ 500 ಜನ ಹೋಗಿದ್ದೀವಿ. ನಾವು ಅಲ್ಲಿ ಅವರೇ ವೇದಿಕೆಗೆ ಬಂದು ಕೂತಿಲ್ಲ. ಅದ್ರ ಸಂಬಂಧ ನಮ್ಮ ವೇದಿಕೆಗೆ ನಾವು ವೇದಿಕೆ ಕೊಡೋದು ಮುಖ್ಯ ಇಲ್ಲ.
ನಮ್ಮ ರೈತರಿಗೆ ನ್ಯಾಯ ಒದಗಿಸಬೇಕಂತ ಥ್ಯಾಂಕ್ ಯು. ಪ್ರಮಾಣ ವಚನ ಮಾಡಿ ನಾನು ರೈತನ ಮಗ, ರೈತನಿಗೋಸ್ಕರ, ರೈತರಿಗಾಗಿ ಅಂತ ಏನು ಬಾಯಿ ಹೇಳ್ತಾರಲ್ಲ, ಅದು ಇನ್ನೂವರೆಗೆ ನಮ್ಮದು 10% ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ನಮ್ಮದು ಆ್ಯಕ್ಚುಲಿ ಎಲ್ಲ ಬೆಳೆಗಳ ಸ್ವಾಮಿನಾಥನ ವರದಿ ಆತಪ್ಪ ಅಂತಂದ್ರೆ ಇವತ್ತು ದ್ರಾಕ್ಷಿ ಇರ್ಬೋದು, ಕಬ್ಬು ಇರ್ಬೋದು, ಕೋಬೀಸ್ ಇರ್ಬೋದು, ಗೊಂಜಾಳ ಇರ್ಬೋದು, 10,000 ಗಂಟೆ ಆದ ರೇಟ್ ಹೆಚ್ಚಾಕೈತಿ. ನಾವು ಯಾವ್ದು ಬೇಕಾದ್ರೆ ವಿವಿಧ ಬೆಳೆಗಳನ್ನ ಬೆಳೆಯೋಕೆ ನಮ್ಮ ಅನುಕೂಲ ಐತಿ. ಇವ್ರು ಹಂಗೆ ಮಾಡೋದಿಲ್ಲ. ಸಿಕ್ಕಾಪಡಿ ಯಾವ ಬೆಳೆ ಹೆಚ್ಚು ಬೆಳೀತು ಅದು ಕಟಾವು ಬಂದಾಗ ಅದಕ್ಕೆ ರೇಟ್ ಕಡಿಮೆ ಮಾಡ್ತಾರೆ. ಗೊಂಜಾಳ ಭೂಮಿಯಲ್ಲಿ ಇದ್ದಾಗ 3,000 ರೇಟ್ ಇರ್ತೈತಿ, ಕಟಾವು ಬಂದಾಗ 1,500 ಇರ್ತೈತಿ. ಅದನ್ನು ಯಾರೂ ನೋಡ್ತಾ ಇಲ್ಲ. ನಾವು ಒಂದೇ ಈಗ ರೈತರಿಂದ ನಮ್ಮ ಸರ್ಕಾರಕ್ಕೆ ಸವಾಲು ಹಾಕಕ್ಕೆ ಬಯಸ್ತೀನಿ ನಾನು. ನೀವು ಏನಾದ್ರೆ ಇದೇ ಬೆಲೆ ಬೆಂಬಲ ಬೆಲೆ ಕೊಡುವಂಥ ವಿಚಾರ ಇತ್ತಪ್ಪ ಅಂದ್ರೆ ಅದು ಇದೇ ಹೋದ ವರ್ಷದ ಬೆಲೆನೇ ಕೊಡ್ರಿ. ಅದಕ್ಕೆ ನಮ್ಮದು ನಮ್ಮ ಸಂಘದವ್ರದ್ದು ನಮ್ಮ ರಾಜ್ಯ ಜನತೆ ಒಪ್ಪಿಗೆ ಐತಿ. ಆದರೆ ನಮ್ಮ ಸರಕಂದು ಒಪ್ಪೋರಿ. ನೀವು ಹೇಳ್ದಂಗೆ ಕೇಳ್ತು, ನಾವು ಹೇಳ್ದಂಗೆ ಕೇಳ್ರಿ. ಹೋದ ವರ್ಷ ಬಂಗಾರ ಬೆಲೆ 64,000 ಇತ್ತು, ಇವತ್ತು 1,30,30,000 ಆಗೈತಿ. ಗಾಣದಲ್ಲಿ 90 ರೂಪಾಯಿ ಇತ್ತು, 170 ರೂಪಾಯಿ ಆಗೈತಿ. ನಮಗೂ 64,000ದಾಗ ಬಂಗಾರ ಕೊಡ್ರಿ, 70-80 ರೂಪಾಯಿದಾಗ ಎಣ್ಣೆ ಕೊಡ್ರಿ, 30 ರೂಪಾಯಿದಾಗ ಸಕ್ಕರೆ ಕೊಡ್ರಿ, 20 ರೂಪಾಯಿದಾಗ ಬಟ್ಟೆ ಕೊಡ್ರಿ. ನಾವು ನಮ್ಮ ಬೆಲೆ ಬೇಡ ತಗೋತೀರಿ. ಆದ್ರೆ ನೀವು ಕೊಡ್ತಕ್ಕಂಥ ದವಸ ಧಾನ್ಯ ಬೆಲೆಗಳನ್ನು MRP SAP ಕಾಯ್ದೆ ಹಚ್ಚಿ ಸ್ಟಿಕ್ಕರ್ ಹಚ್ಚಿರ್ತೀರಿ. ಯಾವ ನ್ಯಾಯ ರೀ? ನಾವು ಯಾವ ನ್ಯಾಯ? ನಮಗೂ ಅದೇ ಕಾನೂನಾಗೂ ನ್ಯಾಯಯುತವಾದಂಥ ಬೆಲೆಯನ್ನು ಕೊಡುವಂಥ ಕೆಲಸ ಮಾಡಿ. ಇಲ್ಲಪ್ಪ ಅಂದರೆ ನಮ್ಮದೇನು ವಿಭಿನ್ನವಾದಂಥ ಚಳವಳಿ ಆಕೈತಿ. ಹಾಗೆ ವಿಭಿನ್ನವಾದ ಚಳವಳಿ ಅಂದರೆ ನೀವು ಏನು ಇವತ್ತು ನೀವು ಸ್ಟಿಕ್ಕರ್ ಹಚ್ಚಿದ್ರಿ, ನಮ್ಮ ಬೆಲೆಗೆ ನಾವು ಸ್ಟಿಕ್ಕರ್ ಹಚ್ಚಿಕೆಸಿಂದ ರಸ್ತೆ ಬಂದ್ ಮಾಡಿ ರಸ್ತೆ ಮೇಲೆ ಕುಂಡುವಂಥ ಕೆಲಸ, ಅದಕ್ಕೆ ನೀವೇ ಕಾರಣೀಭೂತರಾಗ್ತಾರೆ ಅಂತೇಳಿ ಹೇಳಕ್ಕೆ ಬಯಸ್ತೀನಿ ಸರ್. ಏನ ಬರೋ ನೀ ಜಗನೇ ಅಂತ. ಧನ್ಯವಾದಗಳು. ಈಗ ಗಣೇಶ್ ಯಡಿಯೂರು ಸರ್ ಅವರಿಗೆ, ರಾಜ್ಯ ಗೌರವಾಧ್ಯಕ್ಷರಾದ ಗಣೇಶ್ ಯಡಿಯೂರು ಸರ್ ಅವರಿಗೆ ನಮ್ಮ ರಾಜ್ಯ ಕಮಿಟಿಯ ಅಧ್ಯಕ್ಷರಾದ ಮೋತಿರಾಮ್ ಚೌಹಾಣ್ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ. ಎಲ್ಲರೂ ಚಪ್ಪಾಳೆ ಮುಖಾಂತರ ನಮ್ಮ ನಾನು ನೋಡ್ಬೇಕು. ಕೊರಳಲ್ಲಿ ಹೂವಿನ ಹಾರ, ಕೊರಳಲ್ಲಿ ಹೂವಿನ ಹಾರ, ಕೈಯಲ್ಲಿ ಕತ್ತಿಗೆ ತರವಾರ. ಓಕೆ ಸರ್, ಓಕೆ ಸರ್. ಇದರಲ್ಲಿ ರೈತ ಪರ ಹೋರಾಟಗಾರರು ನೀವು ಎದಕ್ಕೆ ಬಂದಿರಿ? ರೈತ ಸಂಘಟನೆಗೆ ಬಂದಿರಿ, ಎದಕ್ಕೆ ಬಂದಿರಿ ಹೇಳ್ರಿ. ರೈತ ಸಂಘಟನೆ ಬಂದ್ರೆ ಯಾವ ಕೈ ಐತ್ರಿ? ಹೌದಿಲ್ಲ? ರೈತ ಸಂಘಟನೆ ಬಂದಿರಿಲ್ಲ, ನಂಗೆ ಯಾರು ಬಂದಿಲ್ಲ. ರೈತ ಸಂಘಟನೆಗೆ ನೀವು ಬಂದಿರಿ. ಅನೇಕ ಗ್ರಾಮಾಧ್ಯಕ್ಷರು ಇದ್ರಿ, ನೀವು ಅನೇಕ ತಾಲೂಕು ಅಧ್ಯಕ್ಷ ಇದ್ರಿ. ಇನ್ನೂ ಒಂದು ವಿಷಯ ಕೇಳಿ, ನಾವು ರೈತ ಸಂಘಟನೆ ಪ್ರಮಾಣ ಮಾಡೋಣ, ಪ್ರಮಾಣ ವಚನ ಮಾಡೋಣ. ಎಲ್ಲರೂ ಹಾನಿ ಮಾಡ್ತೀರಿ, ಎಲ್ಲರೂ ರೈತರಿಗೆ ಸಾಲ ಮನ್ನಾ ಮಾಡಿದಾಗ ಸಾಕು ಕೊಡ್ತೀರಿ. ಎಲ್ಲರೂ ಎಣ್ಣೆ ಮೇಲೆ ಕೈ ಐತ್ರಿ, ಎಲ್ಲರೂ ಹಾನಿ ಮಾಡಿ ಮತ್ತೆ ಅವ್ರು ಮೂರು ಸೇರಿ ನೀವು ಇದು ಮಾಡಿ ಪ್ರತಿಯೊಬ್ಬರು 100 ಜನ ಬಂದೈತಿ ಗ್ರಾಮಾಧ್ಯಕ್ಷರು. ಎಲ್ಲರೂ ದೇವರ ಹಾನಿ ಮಾಡಿ, ನಿಮ್ಮ ಮನೆ ದೇವರ ಹಾನಿ ಮಾಡಿ ನಾವು ಇವತ್ತೆಲ್ಲರೂ ಇದು ಮಾಡ್ತಾ ಇದ್ದೀವಿ. ಅದರ ಸಂಬಂಧ ನಮ್ಮ ಏನಾಯ್ತು ಅಂದ್ರೆ ನಮ್ಮ ರೈತರ ಪರವಾಗಿ ನಾವೆಲ್ಲರೂ ನೀವು ನಿಂತೀರಿ. ಶಾಂತಿ ಒಳಗೆ 5-10 ನಿಮಿಷ ನೀವು ಶಾಂತಿ ಕೇಳಿ ಅನೇಕ ನಾವು ಮೀಟಿಂಗ್ ಮಾಡೋದೈತಿ. ಶಾಂತಿ ಒಳಗೆ ನಿಮಗೆ ಯಾಕಂದ್ರೆ ಇಂಥ ಅವಕಾಶ ಎಲ್ಲಿ ಸಿಗಂಗಿಲ್ಲ ನಿಮ್ಗೆ. ಇದು ನಿಮ್ಗೆ ಶಾಲೆ ಒಳಗೆ ಒಬ್ಬ ಗುರುಗಳು ಕಲಿಸ್ತಾರ ಅಂದ್ಮೇಲೆ ಆ ಗುರುಗಳು ಮಾತು ಕೇಳಿದ್ರೆ ನೀವು ನಾಳೆ ಎಕ್ಸಾಮ್ ಒಳಗೆ ಫೇಲ್ ಆಗಿರ್ತೀರಿ. ಫೇಲ್ ಆಗೋದೈತಿ, ಕೇಳೋದೈತಿ, ಕೇಳಿದ್ರೆ ಜವಾಬ್ದಾರಿ ನಾವು ಕೈ ಇರ್ತದೆ. ಅದು ಶಾಂತಿ ಕೊಡ್ತೀವಿ. ಒಟ್ಟು 5-10 ನಿಮಿಷ ಶಾಂತಿ. ನನ್ನ ಪ್ರೀತಿಯ ತಾಯಂದಿರಿಗೆ ನಮಸ್ಕಾರ. ಮೊದಲನೇದಾಗಿ ಹಾಗೂ ನನ್ನ ಪ್ರೀತಿಯ ಸಹೋದರರಿಗೆ ನಮಸ್ಕಾರ ಹಾಗೂ ಎಲ್ಲ ಹಿರಿಯರಿಗೆ ನಮಸ್ಕಾರ. ಸ್ವಲ್ಪ ಸೈಡಿಗೆ ಅಡ್ಡ